ಹಾಯ್ ಎವ್ರಿಬಡಿ. ಸುಮಾರು ದಿನದ ನಂತರದಲ್ಲಿ ಮತ್ತೆ ನಮ್ಮ ವಿಡಿಯೋಗಳನ್ನು ಕಂಟಿನ್ಯೂ ಮಾಡೋಣ ಅಂತೇಳಿ ಈಗ ಟೈಮ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ನಮ್ಮ ಈ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ಕನ್ನಡಿಗರಿಗೆ ಇಂಗ್ಲೀಷ್ ಗ್ರಾಮರ್ನ ಕಲಿಸುವಂಥದ್ದು. ಏನಾಗ್ತಿದೆ, ಎಲ್ಲ ಲರ್ನಿಂಗ್ಸ್ಗೂ ಕೂಡ ಮೇಯ್ನಾಗಿ ಲರ್ನಿಂಗ್ ಇನ್ ಇಂಗ್ಲೀಷಲ್ಲಿ ಕನ್ಫ್ಯೂಷನ್ಸ್ ಆಗ್ತಿರೋದು ಏನಪ್ಪ ಅಂದರೆ ಈ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ನಾಟ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್ಗೂ ಕೂಡ ತುಂಬ ಕನ್ಫ್ಯೂಷನ್ಸ್ ಆಗ್ತಿದೆ. ಹಾಗಾಗಿ ನಾನು ಕ್ಲಾಸ್ ವೈಸ್ ತಗೊಳ್ದೆ ಜನರಲ್ ಆಗಿ ತಗೊಂಡಿದ್ದೀನಿ. ಈವನ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ವಿತ್ ಎಕ್ಸಾಂಪಲ್ಸ್ ಬೇಗ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅನ್ನೋ ಪ್ರಯತ್ನವನ್ನು ಮಾಡಿದ್ದೀನಿ. ಇಂಥದ್ದೇ ಅನೇಕ ವರ್ತ್ಫುಲ್, ವ್ಯಾಲ್ಯೂಯಬಲ್ ಮತ್ತು ನೀಡ್ಫುಲ್ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಬೆಳೆಸಿದ್ರೆ ನಾನು ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಸಹಾಯವಾಗ್ತದೆ. ನೋಡೋಣ. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್, ನಾಟ್ ಓನ್ಲಿ ಇಂಗ್ಲೀಷ್, ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಎಲ್ಲ ಸೆಂಟೆನ್ಸಸ್ಸನ್ನು ಮೇಯ್ನಾಗಿ ನಾವು 4 ಕೈಂಡ್ಸ್ ಮಾಡಿದ್ದೀವಿ, ಟೈಪ್ಸ್ ಮಾಡಿದ್ದೀವಿ. ಏನೇನು ಇದೆ ಅಂತಂದರೆ, ಫಸ್ಟ್ಗೆ ಡಿಕ್ಲೇರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸಸ್ ಅಥವಾ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ಸೆಕೆಂಡ್ ಒನ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಥರ್ಡ್ ಒನ್ ಇಂಪರೇಟಿವ್ ಸೆಂಟೆನ್ಸಸ್ ಅಂತ. ಫೋರ್ತ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅಂತ ಕರಿತೀವಿ. ಒಂದೊಂದನ್ನು ಕೂಡ ಇನ್ ಡೀಟೇಲ್ ನೋಡ್ತಾ ಹೋಗುವ. ಏನಪ್ಪ ಅಂತಂದರೆ, ಡಿಕ್ಲೇರೇಟಿವ್, ಅಸರ್ಟಿವ್ ಸೆಂಟೆನ್ಸ್. ಡಿಕ್ಲೇರೇಟಿವ್ ಅಂದರೆ ಏನನ್ನಾದರೂ ನಾವು ಡಿಕ್ಲೇರ್ ಮಾಡುವಂಥದ್ದು, ಇರುವಂಥ ವಿಚಾರವನ್ನು ಹೇಳುವಂಥದ್ದು. ಅಸರ್ಟಿವ್ ಅಂದರೆ ಸಕಾರಾತ್ಮಕವಾಗಿ ಮಾತನಾಡುವಂಥ ವಿಚಾರ, ಯಾವುದೋ ಒಂದು ಟಾಪಿಕನ್ನು ಇಟ್ಕೊಂಡು. ಅಥವಾ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು, ಯಾರೋ ಒಬ್ಬರು ರಾಜಕಾರಣಿ ಸ್ಟೇಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಕೋರ್ಟ್ಸ್ ಆಗಿರ್ಬೋದು. ಈ ಎಲ್ಲವೂ ಕೂಡ ಜನರಲಾಗಿ ಎಂಡೆಡ್ ವಿತ್ ದ ಫುಲ್ ಸ್ಟಾಪ್. ನೋಡಿ, ಫುಲ್ ಸ್ಟಾಪ್ ಅನ್ನುವಂಥ ಸಿಂಬಲ್, ಪೂರ್ಣವಿರಾಮ ಚಿಹ್ನೆ ಅಂತ ಕನ್ನಡದಲ್ಲಿ ಕರಿತೀವಿ. ಈ ವಾಕ್ಯಗಳ ಬಗ್ಗೆ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸಲ್ಲಿ ಮೊದಲನೇ ವಿಧ ಅಂತ ತಗೋತೀವಿ. ಎಕ್ಸಾಂಪಲ್ಸ್: ಏಕಲವ್ಯ ವೆಂಟ್ ಟು ಫಾರೆಸ್ಟ್. ಏಕಲವ್ಯ ಕಾಡಿಗೆ ಹೋಗ್ದ. ಸನ್ ರೈಸಸ್ ಆಲ್ವೇಸ್ ಇನ್ ದ ಈಸ್ಟ್. ನೋಡಿ, ಇದು ಸ್ಟೇಟ್ಮೆಂಟು ಆಗುತ್ತೆ ಮತ್ತು ಯೂನಿವರ್ಸಲ್ ಟ್ರೂತ್ ಅಂತ ಕೂಡ ಕರಿತೀವಿ. ಸನ್ ರೈಸಸ್ ಆಲ್ವೇಸ್ ಇನ್ ದ ಈಸ್ಟ್. ಈ ಎರಡೂ ಕೂಡ ಸೆಂಟೆನ್ಸ್. ಯಾವ ಸೆಂಟೆನ್ಸ್ ಡಿಕ್ಲೇರ್ ಮಾಡ್ತಾ ಇದೆ ಏನೋ ಒಂದನ್ನು. ಏಕಲವ್ಯ ಎಲ್ಲಿಗೆ ಹೋದ ಅಂತ ಡಿಕ್ಲೇರ್ ಮಾಡ್ತದೆ, ಅಸರ್ಟಿವ್ ಆಗಿ ಮಾತಾಡುತ್ತೆ, ಮತ್ತು ಸ್ಟೇಟ್ಮೆಂಟನ್ನು ಕೊಡುತ್ತೆ. ಇದೊಂದು ಸ್ಟೇಟ್ಮೆಂಟು. ಸನ್ ರೈಸಸ್ ಆಲ್ವೇಸ್ ಇನ್ ದ ಈಸ್ಟ್ ಅಂದರೆ ಸೂರ್ಯ ಯಾವಾಗಲೂ ಕೂಡ ಈಸ್ಟ್ ಡೈರೆಕ್ಷನ್ನಲ್ಲೇ ಅವನು ರೈಸ್ ಆಗ್ತಾನೆ, ಈ ವೆಸ್ಟಲ್ಲೇ ಸೆಟ್ ಆಗ್ತಾನೆ ಅನ್ನೋದು. ಹಾಗೆ ಎರಡನೇ ಕೈಂಡ್ ಆಫ್ ದ ಸೆಂಟೆನ್ಸ್ ಬಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಇದನ್ನು ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ. ಪ್ರಶ್ನಾರ್ಥಕ ವಾಕ್ಯಗಳು. ಏನು ಪ್ರಶ್ನಾರ್ಥಕ ವಾಕ್ಯಗಳು ಅಂದರೆ, ಇರತಕ್ಕಂಥ ಎಲ್ಲ ವಾಕ್ಯಗಳನ್ನು 4 ಬಗೆ ಮಾಡಿದ್ರೆ ಒಂದು ಡಿಕ್ಲೇರೇಟಿವ್ ಆಯಿತು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ, ಇದರ ಮೇನ್ ಉದ್ದೇಶ ಕ್ವಶನಿಂಗ್ ಮಾಡ್ತದೆ ಅಥವಾ ಎಂಕ್ವೈರಿ ಮಾಡ್ತದೆ. ಏನೋ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗಿದೆ, ಮಾಹಿತಿ ಬೇಕು ನಮಗೆ, ಅದಕ್ಕೆ ನಾವು ಬಳಸುವಂಥ ವಾಕ್ಯವನ್ನು ಇಂಟ್ರಾಗೇಟ್ ಮಾಡುವಂಥದ್ದು. ಇಂಟರ್ವ್ಯೂವರ್ನ ನೋಡಬೇಕು ನೀವು. ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋದರೆ ಮಾತ್ರ ಇನ್ಫಾರ್ಮೇಷನ್ ಯಾರೋ ಒಬ್ಬ ಅಚೀವರ್ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಇಂಟ್ರಾಗೇಟ್ ಮಾಡುವಂಥ ಪ್ರಶ್ನೆಗಳು ಮೇಯ್ನಾಗಿ ಎಂಡೆಡ್ ವಿತ್ ಕ್ವಶನ್ ಮಾರ್ಕ್. ಕ್ವಶನ್ ಅಂದರೆ ಮಾಮೂಲಿ ಕ್ವಶನ್ ಮಾರ್ಕ್ ಇರಲೇಬೇಕು. ಇಲ್ಲಿ ಎಕ್ಸಾಂಪಲ್: ವಾಟ್ ಆರ್ ಯು ಡೂಯಿಂಗ್ ದೇರ್? ಕ್ವಶನ್. ಶಾಲ್ ಐ ಹೆಲ್ಪ್ ಯು? ಕ್ವಶನ್. ಡು ಯು ಕಮ್? ಇವೆಲ್ಲವೂ ಕೂಡ ಇನ್ನೊಬ್ಬರನ್ನ ಏನೋ ಒಂದು ಕೇಳುವಂಥದ್ದು ಅಥವಾ ಪರ್ಮಿಷನ್ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಏನಪ್ಪ, ನಾನು ಕೊಡೋ ಕನ್ಫ್ಯೂಷನ್ಸ್ ಕ್ಲಾರಿಫೈ ಆಗಲಿಕ್ಕೆ ಅಂದರೆ 2 ಬಗೆಯ ಕ್ವಶನ್ಗಳನ್ನು ನೋಡ್ತೀವಿ ನಾವು. ನೋಡಿ, WH ಕ್ವಶನ್ಸ್ ಅಂತ ಕರಿತೀವಿ. ಮೊದಲನೇದು ಏನು, ವಾಟ್, ವೇರ್, ವೆನ್, ವೈ, ವಿಚ್, ಹೌ ಮೆನಿ ಅಂತ ಏನು ಬಳಸ್ಕೊಂಡು ನಾವು ಕ್ವಶನ್ ಫ್ರೇಮ್ ಮಾಡ್ತೀವೋ ಈ ಎಲ್ಲವನ್ನು WH ಕ್ವಶನ್ಸ್ ಅಂತ ಕರಿತೀವಿ. ಎಷ್ಟೇನ ಕ್ವಶನ್ಸ್ ಅಂದರೆ ನೋಡಿ, ಶಾಲ್ ಐ ಹೆಲ್ಪ್ ಯು? ಡು ಯು ಕಮ್? ಕ್ಯಾನ್ ಐ ಹೆಲ್ಪ್ ಯು? ಡು ಯು ಗೋ ದೇರ್? ಕ್ಯಾನ್ ಐ ರೈಡ್ ಅ ಬೈಕ್? ಅಂದರೆ ಈ ಕ್ವಶನ್ಗಳಿಗೆ ಎಸ್ ಆರ್ ನೋ ಅಂತ ಮಾತ್ರ ಆನ್ಸರ್ ಬರ್ತದೆ. ಆಮ್ ಐ ಎ ಬಾಯ್? ಡು ಯು ಕಮ್ ಟುಮಾರೋ? ಮೇಲ್ಗಡೋದಕ್ಕೆ ಇದಕ್ಕೇನು ವ್ಯತ್ಯಾಸ ಅಂದರೆ ಇವೆಲ್ಲ ಕನ್ಫರ್ಮ್ ಆದಂಥ ಆನ್ಸರ್ಗಳನ್ನು, ಸ್ಪೆಸಿಫಿಕ್ ಆದಂಥ ಆನ್ಸರ್ಗಳನ್ನು ಬಯಸ್ತವೆ. ಇದು ಎಸ್ ಆರ್ ನೋ 2 ಆಪ್ಷನ್ ಇದೆ. ಡು ಯು ಆರ್ ಡೋಂಟ್ ಯು ಅಂತ ಬಳಸುವಂಥ ಕ್ವಶನ್ಗಳಾಗಿರ್ತವೆ. ಹಾಗಾಗಿ ನಾವು ಇಲ್ಲಿ 2 ಬಗೆಯ ಕ್ವಶನ್ಗಳಿರ್ತವೆ. ಎರಡೂ ಕೂಡ ಈ ಕ್ವಶನ್ ಮಾರ್ಕಿಂದ ಎಂಡ್ ಆಗ್ತದೆ. ಹಾಗೆ ಮೂರನೇ ವಿಧಕ್ಕೆ ಬಂದರೆ, ಮೂರನೇ ವಿಧ ಏನು?
ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಆಕ್ಚುಲಿ ಇವು ಸೆಂಟೆನ್ಸಸ್ಗಳಲ್ಲ, ಅಂದ್ರೆ ಎಂಡೆಡ್ ವಿತ್ ಫುಲ್ ಸ್ಟಾಪ್ ಓಕೆ, ಬಟ್ ಹ್ಯಾವೆಂಟ್ ಕಂಪ್ಲೀಟ್ ಸೆನ್ಸ್ ಅಂತ ಕೂಡ ಕರಿತೀವಿ. ಇದು ಗ್ರೂಪ್ ಆಫ್ ವರ್ಡ್ಸ್ ಆರ್ ಫ್ರೇಸ್ ಅಂತ ಕೂಡ ಕರಿಬಹುದು. ಜನರಲಿ ಇದು ಕೂಡ ಒಂದು ಕೈಂಡ್ ಆಫ್ ದ ಸೆಂಟೆನ್ಸ್ ಅಂತ ಕರಿತೀವಿ. ಇವು ಮೇನ್ ಆಗಿ ಏನೇನಾಗಿರ್ತವೆ ಈ ಕೆಟಗರಿನಲ್ಲಿ ಅಂದ್ರೆ ಒಂದು ಕಮೆಂಟ್ಸ್ ಆಗಿರ್ತವೆ ಅವು, ಅಥವಾ ರಿಕ್ವೆಸ್ಟ್ಸ್ ಆಗಿರ್ತವೆ, ಅಥವಾ ಇನ್ಸ್ಟ್ರಕ್ಷನ್ಸ್ ಆಗಿರ್ತವೆ. ಇವು ಕೂಡ ಎಂಡೆಡ್ ವಿತ್ ಫುಲ್ ಸ್ಟಾಪ್ ಲೈಕ್ ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಥರನೇ ಇರ್ತವೆ. ಎಕ್ಸಾಂಪಲ್ಸ್ ಏನು? ಓಪನ್ ದ ವಿಂಡೋ. ನಾವು ಸ್ಟೂಡೆಂಟ್ಗೋ ಅಥವಾ ನಮ್ಮ ಅಸಿಸ್ಟೆಂಟ್ಗೋ ಯಾರೋ ಸ್ನೇಹಿತರಿಗೆ ವಿಂಡೋ ಓಪನ್ ಮಾಡಪ್ಪ ಅಂತ ಹೇಳುವಂಥದ್ದು, ಆರ್ಡರ್ ಮಾಡುವಂಥದ್ದು, ಕಮೆಂಟ್ ಕೊಡುವಂಥದ್ದು. ಕಮೆಂಟ್ ಕೊಟ್ಟರೆ ಇನ್ನೊಬ್ಬರು ಆದೇಶವನ್ನು ಪಾಲನೆ ಮಾಡುವಂಥದ್ದು, ಅದನ್ನೇ ಆದೇಶಾತ್ಮಕ ಅಥವಾ ಕೋರಿಕೆ ಅಥವಾ ಸೂಚನೆ ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಪ್ಲೀಸ್ ಬಿ ಕ್ವೈಟ್. ಗಲಾಟೆ ಮಾಡ್ತಾ ಇದ್ರೆ ಅದು ಪ್ಲೀಸ್ ಬಿ ಕ್ವೈಟ್, ಅದು ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಮಾಡ್ದಂಗೆ. ದಯಮಾಡಿ ಪ್ಲೀಸ್ ಅಂತ ಏನು ಬಳಸ್ತೀವೋ ಪೊಲೈಟ್ಫುಲ್ ವರ್ಡ್ಸ್, ಅದು ರಿಕ್ವೆಸ್ಟ್ ಅಂತಲೇ ಅರ್ಥ. ಪ್ಲೀಸ್ ಗಿವ್ ಮಿ ಪೆನ್, ಪ್ಲೀಸ್ ಸಿಟ್ ಡೌನ್, ಹೀಗೆಲ್ಲ ಬಳಸ್ಕೋಬಹುದು. ಒನ್ ಮೋರ್ ಎಕ್ಸಾಂಪಲ್ ಫಾರ್ ಇನ್ಸ್ಟ್ರಕ್ಷನ್, ಡೂ ಆಸ್ ಡೈರೆಕ್ಟೆಡ್ ಆರ್ ಡೂ ಆಸ್ ಸಜೆಸ್ಟೆಡ್. ಕ್ವಶನ್ ಪೇಪರ್ಗಳಲ್ಲಿ ಮೇನ್ ಹೆಡಿಂಗಲ್ಲಿ ಕೊಟ್ಟಿರ್ತಾರೆ, ಸೂಚಿಸಲಾದ ಸೂಚನೆಗಳಂತೆ ಅಥವಾ ಸೂಚನೆಗಳಂತೆ ಆನ್ಸರ್ ಮಾಡಿ ಅಂತ ಬಳಸುವಂಥ ಕ್ವಶನ್ಗಳಂತೆ. ಸೊ ಈ ಮೂರು ಕೆಟಗರಿ ಅಂತ ಸೆಂಟೆನ್ಸ್ಗಳನ್ನು ಒಟ್ಟಾರೆ ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ ನಾವು. ಹಾಗೆ ಒನ್ ಮೋರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾಕೆ ಅಂದರೆ ಇಲ್ಲಿ ಎಲ್ಲರನ್ನ ಕನ್ಫ್ಯೂಷನ್ಸ್ ಮಾಡ್ತಕ್ಕಂಥ ಪ್ರಮೇಯಗಳು ನಡೀತವೆ. ಏನಿದು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಇದು ಕೂಡ ಬಹುತೇಕರು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಶ್ಚರ್ಯ ಸೂಚಕ ವಾಕ್ಯಗಳು ಅಂದ್ಬಿಡ್ತಾರೆ. ಬರೀ ಆಶ್ಚರ್ಯ ಅಲ್ಲ ನೋಡಿ, ಎಕ್ಸ್ಪ್ರೆಸ್ ಸರ್ಪ್ರೈಸ್, ವಂಡರ್, ಪಿಟಿ, ಸ್ಯಾಡ್ನೆಸ್, ಹ್ಯಾಪಿನೆಸ್ ಎಲ್ಲವೂ ಆಗಿರಬಹುದು. ಸೊ ದೀಸ್ ಸೆಂಟೆನ್ಸಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅವರ್ ಸಡನ್ ಫೀಲಿಂಗ್ಸ್ ಅಂತ ನಾವಿನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇಂಟರ್ಜೆಕ್ಷನ್ ಮಾಡುವಾಗ ಕೂಡ ಒಂದು ಸಾರಿ ಹೇಳ್ತೀವಿ. ಏನು ಮಾಡ್ತವೆ? ಇದು ಎಂಡೆಡ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರ್ತದೆ ನೋಡಿ. ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಏನಪ್ಪ ಕೆಲವು ಕ್ಲೂ ಅಂದರೆ, ಇದಕ್ಕೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಸಿಂಬಲ್ ಇರ್ತದೆ, ಭಾವಸೂಚನಾ ಚಿಹ್ನೆ ಇರ್ತದೆ, ಮತ್ತು ಕ್ವಶನ್ ಮಾರ್ಕ್ ಇದೆಯಲ್ಲ, ಈ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇರ್ತದೆ. ಯಾಕೆ ಈ ಇಂಟ್ರಾಗೇಟಿವ್ಗೂ ಎಕ್ಸ್ಕ್ಲಮೇಟರಿಗೂ ನಾನು ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ, ಬೋತ್ ಆರ್ ಸ್ಟಾರ್ಟೆಡ್ ವಿತ್ WH ವರ್ಡ್, ಹಿಯರ್ ಆಲ್ಸೋ WH ವರ್ಡ್. ಬಟ್ ಹೌ ಡು ವಿ ಗೆಸ್ ವೆದರ್ ಇಟ್ ಈಸ್ ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಆರ್ ಎಕ್ಸ್ಕ್ಲಮೇಟರಿ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಇಫ್ ವಿ ಸೇ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಇದ್ದರೆ ಅದು ಇಂಟ್ರಾಗೇಟಿವ್, ಇಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಇದ್ದರೆ ಅದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿಬೋದು. ಜೊತೆಗೆ ಇನ್ನೊಂದೇನು, ಇದು ಕ್ವಶನ್ ಕೇಳುತ್ತೆ, ಎಂಕ್ವೈರಿ ಮಾಡ್ತಾ ಇರ್ತದೆ, ಯಾವುದೋ ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಬಟ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತದೆ, ಏನೋ ಒಂದನ್ನು ನೋಡಿದ್ವಿ, ಉದ್ಗಾರ ಬರ್ತದೆ ನಮಗೆ, ಅಥವಾ ಒಂದು ಫೀಲಿಂಗ್ ಬರ್ತದೆ. ನೋಡ್ಬೋದು ನೋಡಿ, ಹೌ ಕ್ವಿಕ್ಲಿ ದ ಹಾಲಿಡೇಸ್ ಪಾಸ್ಡ್. ರಜೆ ಮುಗಿತಂಗೆ ಮಕ್ಳಿಗೆ ಅನ್ಸ್ಬಿಡ್ತದೆ, ಈ ಸ್ಕೂಲು ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಷ್ಟು ಬೇಗ ರಜೆ ಮುಗಿದೈತಪ್ಪ ಅಂತ. ಅದು ಪ್ರಶ್ನೆ ಅಲ್ಲ, ಅದು ಹೌ ಕ್ವಿಕ್ಲಿ ದ ಹಾಲಿಡೇಸ್ ಪಾಸ್ಡ್, ರಜೆ ಮುಗಿದದ್ದೇ ಗೊತ್ತಾಗ್ಲಿಲ್ಲ. ಆದರೆ ಇಲ್ಲಿ ಹೌ ಅಂದ ತಕ್ಷಣ ಕ್ವಶನ್ ಅನ್ಕೋಬಾರ್ದು. ಕ್ವಶನ್ ಆಗಬೇಕಾದ್ರೆ ಇಮಿಡಿಯೇಟ್ಲಿ ನಮಗೆ ಇಲ್ಲಿ WH ಕ್ವಶನ್ ಆಗಬೇಕಾದ ತಕ್ಷಣ ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಇರಬೇಕು, ಅಥವಾ ಒಂದು ಪ್ರೊನೌನ್ ಇರಬೇಕು, ಅಥವಾ ಒಂದು ಸಬ್ಜೆಕ್ಟ್ ಇರಬೇಕು. ಇಲ್ಲಿಲ್ಲ, ಕ್ವಿಕ್ಲಿ ಅಂದರೆ ಹೇಗಾಯಿತು, ಹೇಗೆ ಪಾಸ್ ಆಗೋಯ್ತು ಅನ್ನೋ ಅಡ್ವರ್ಬ್ ಬಳಸಿದ್ದಾರೆ. ಹಾಗೆ ಸೆಕೆಂಡ್ ಎಕ್ಸಾಂಪಲ್ಲಿ, ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ಒಂದು ರೋಸನ್ನು ನೋಡ್ಬಿಟ್ಟು ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡುವಂಥದ್ದು, ಅಪ್ರಿಷಿಯೇಷನ್ ಎಕ್ಸ್ಪ್ರೆಸ್ ಮಾಡುವಂಥ, ಹೌ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ನೋಡಿ, ರೋಸ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಏನು ಸೌಂದರ್ಯದಿಂದ ಕೂಡಿದೆ, ಸುಂದರವಾಗಿದೆ ಅಂತ. ಬಟ್ ಇದು ಕ್ವಶನ್ ಆಗಬೇಕಾದ್ರೆ ಹೇಗೆ ಆಗಬೇಕಿತ್ತು, ವಾಟ್ ಎ ಬ್ಯೂಟಿಫುಲ್ ರೋಸ್ ಈಸ್ ಇಟ್ ಅಂತ ಆಗಬೇಕಾಗಿತ್ತು. ಅಥವಾ ಈ ಬ್ಯೂಟಿಫುಲ್ ಬರೋದಿಲ್ಲ, ವಾಟ್ ಎ ಬ್ಯೂಟಿಫುಲ್ ಈಸ್ ಇಟ್. ನೋಡಿ, ಇಲ್ಲಿ ಕ್ವಶನ್ಗೂ ಎಕ್ಸ್ಕ್ಲಮೇಟರಿ ಡಿಫ್ರೆನ್ಸ್ ಏನಂದರೆ, ಕ್ವಶನ್ನಲ್ಲಿ ಯಾವಾಗಲೂ ಈ ಹೆಲ್ಪಿಂಗ್ ವರ್ಬ್ಗಳು ಫಸ್ಟೇ ಬಂದು ಆಬ್ಜೆಕ್ಟ್ ಕೊನೆಯಲ್ಲಿ ಬರುತ್ತೆ, ಈಸ್ ಇಟ್ ಅಂತ ಬರುತ್ತೆ, ಈಸಿ ಅಂತ ಬರ್ತದೆ. ಬಟ್ ಇಲ್ಲಿ ಎಕ್ಸ್ಕ್ಲಮೇಟರಿನಲ್ಲಿ ಏನಾಗುತ್ತೆ, ಇಟ್ ಈಸ್ ಅನ್ನುವಂಥ ವರ್ಡ್ಗಳು ಎಂಡಿಂಗಲ್ಲಿ ಬರ್ತವೆ. ನೋಡಿ, ಇದೇ ಕ್ಲೂ. ಒಂದು ಕೊನೆಯಲ್ಲಿ ಬರುವಂಥ ನಾವು ಹೆಲ್ಪಿಂಗ್ ವರ್ಬ್ಗಳು ಏನಿರ್ತವೋ ವರ್ಬ್ಗಳು ಇವು ಎಂಡಿಂಗಲ್ಲಿ ಬಂದಿರ್ತವೆ, ಮತ್ತು ಈ ಎಕ್ಸ್ಕ್ಲಮೇಟರಿ ಸಿಂಬಲ್ ಎಂಡಿಂಗಲ್ಲಿ ಬಂದಿರ್ತದೆ. ಯಾವುದಕ್ಕೆ? ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇದೆ. ಈ ಇಂಟ್ರೋಗೇಟಿವ್ ಏನು ಮಾಡ್ತದೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರ್ತದೆ, ಇಲ್ಲಿ ಬಿಗಿನಿಂಗಲ್ಲಿ WH ವರ್ಡ್ ಆದ ತಕ್ಷಣ ಒಂದು ಹೆಲ್ಪಿಂಗ್ ವರ್ಬ್ ಬಂದಿರ್ತದೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಇಷ್ಟು ಕೂಡ
ನಿಮಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮದೇ ಅನೇಕ ಯೂಸ್ಫುಲ್ ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ವ್ಯೂ ಮಾಡ್ತಾ ಇದ್ದರೆ ಇಂಥದ್ದೇ ರೆಗ್ಯುಲರ್ ಆಗಿ ನಾವು ಒಂದಿಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ವಿಲ್